ಆಸ್ತಿಗಾಗಿ ಮಗನ ಕುಟುಂಬವನ್ನ ಬೀದಿ ಪಾಲು ಮಾಡಿದ್ದಾರೆ ಮಾಜಿ ಶಾಸಕರೊಬ್ಬರು. ಮಾಜಿ ಶಾಸಕನ ಮನೆ ಮುಂದೆ ಮಗ ಸೊಸೆ ಉಪವಾಸ ಸತ್ಯಾಗ್ರಹ ನಡೆಸ್ತಾ ಇದ್ದಾರೆ. ಮಾಜಿ ಶಾಸಕರೇ ಮನೆ ಕಸಿದು ಪ್ರಾಣ ಬೆದರಿಕೆ ಹಾಕಿದ್ದಾರೆ ಅನ್ನುವ ಆರೋಪ ಕೇಳಿ ಬರ್ತಾ ಇದೆ. ಅದು ಕೂಡ ತಮ್ಮ ಮಗ ಹಾಗೂ ಸೊಸೆಯನ್ನ ಮನೆಯಿಂದ ಹೊರಕ್ಕೆ ಹಾಕಿದ್ದಾರೆ ಅಂತ ಹೇಳಲಾಗಿದೆ. ಮಗನ ಮನೆಗೆ ಬೀಗ ಹಾಕಿ ವಿದ್ಯುತ್ ಕಡಿತಗೊಳಿಸಿದ್ದಾರಂತೆ ಮಾಜಿ ಶಾಸಕರು. ಮನೆ ಖಾಲಿ ಮಾಡುವಂತೆ ಹೆತ್ತ ತಂದೆಯಿಂದಲೇ ನಿರಂತರ ದೌರ್ಜನ್ಯ ಎಸಗಲಾಗ್ತಾ ಇದೆ ಅನ್ನುವ ಆರೋಪ ಕೇಳಿಬಂದಿದೆ. ಮಾಜಿ ಶಾಸಕ ಮೋತಿ ವೀರಣ್ಣ ಮನೆ ಮುಂದೆ ಮಗ ಸೊಸೆ ಮೊಮ್ಮಗಳು ಧರಣಿ ನಡೆಸ್ತಾ ಇರೋ ದೃಶ್ಯ ನೀವೀಗ ನೋಡ್ತಾ ಇದ್ದೀರಾ. ದಾವಣಗೆರೆಯ ಎಂಸಿಸಿ ಬ್ಲಾಕ್ ಮನೆ ಮುಂದೆ ಧರಣಿ ಸತ್ಯಾಗ್ರಹ ನಡೆಸ್ತಾ ಇದ್ದಾರೆ. ಪೊಲೀಸ್ ಸಾರ್ವಜನಿಕರಿಂದ ಸಹಾಯಕ್ಕೆ ಮೊರೆ ಇಟ್ಟಿದ್ದಾರೆ. ದಂಪತಿ ಕಸಿದುಕೊಂಡಿರುವ ಆಸ್ತಿ ಮರಳಿಸುವ ತನಕ ಉಪವಾಸ ಸತ್ಯಾಗ್ರಹ ನಾವು ಮುಂದುವರಿಸ್ತೀವಿ ಅಂತ ಕುಟುಂಬ ಹೇಳ್ತಾ ಇದೆ. ಈ ಬಗ್ಗೆ ಮತ್ತಷ್ಟು ಡೀಟೇಲ್ಸ್ ನೀಡ್ತಾರೆ ನಮ್ಮ ಪ್ರತಿನಿಧಿ ವರದರಾಜ್. ಸ್ವಂತ ತಂದೆಯೇ ಮಗ ಮತ್ತು ಸೊಸೆನ ಹೊರಗೆ ಹಾಕೋದಕ್ಕೆ ಏನು ಕಾರಣ, ಏನಾಗ್ತಾ ಇದೆ ಅಲ್ಲಿ? ಭವನ ಇದು ಚಿತ್ರದುರ್ಗ ದಾವಣಗೆರೆ ತಾಲೂಕಿನ ಶಾಸಕರು ಮೋತಿ ವೀರಣ್ಣ ಅಂದ್ರೆ ಇವರು 2 ಬಾರಿ ದಾವಣಗೆರೆಯಲ್ಲಿ ಶಾಸಕರಾಗಿದ್ದಾರೆ. ಅಂದ್ರೆ ಇವರು ಮಗ ರುದ್ರ ಪ್ರಸಾದ್ ಮತ್ತು ಅವರ ಸೊಸೆ ಮೇಘ ಎಂಬುವರು ಇವತ್ತು ಅವ್ರ ಮನೆ ಮುಂದೆ ಧರಣಿಯನ್ನ ಕೂತಿದ್ದಾರೆ. ಅಂದ್ರೆ ಇದು ಆಸ್ತಿ ಕಲಹಕ್ಕೆ ಸಂಬಂಧಪಟ್ಟಂಗೆ ವಿಕೋಪಕ್ಕೆ ಹೋಗ್ಬಿಟ್ಟು ಅವ್ರ ಧರಣಿಯನ್ನ ನಡೆಸ್ತಾ ಇದ್ದಾರೆ. ಜೊತೆಗೆ ಆ ಮೊಮ್ಮಗುವನ್ನು ಸಹ ಅಲ್ಲಿ ಸೇರ್ಕೊಂಡಿದ್ದಾರೆ. ಅಂದ್ರೆ ಕಳೆದ ಹಲವಾರು ದಿನಗಳಿಂದ ಮನೆಯಲ್ಲಿ ಇರೋದಕ್ಕೆ ನಮ್ಗೆ ಅವಕಾಶವನ್ನ ಕೊಡ್ತಾ ಇಲ್ಲ. ಅಂದ್ರೆ ಇವರು ಮನೆ ನಮ್ಮನ್ನು ಖಾಲಿ ಮಾಡ್ತಿದ್ದಾರೆ. ನಮಗೆ ಮೂಲಭೂತ ಅವಶ್ಯಕತೆಗಳನ್ನು ಸಹ ನೀಗಿಸ್ಕೊಳ್ಳೋದಕ್ಕೆ ಸಮಯವನ್ನ ಕೊಡ್ತಾ ಇಲ್ಲ. ಅಲ್ಲಿನ ವಿದ್ಯುತ್ ಆಗ್ಬೋದು ಮತ್ತೆ ನೀರಾಗ್ಬೋದು ಕೆಲಸ ಮಾಡಕ್ಕೂ ಸಹ ಕೊಡ್ತಾ ಇದ್ದು ಅವ್ರು ಆರೋಪವನ್ನ ಮಾಡ್ತಾ ಇರ್ತಾರೆ. ಇವ್ರು ನೇರವಾಗಿ ಆರೋಪ ಮಾಡ್ತಿರೋದು ಮೋದಿ ಮುಂಚಿತವಾಗಿ ಇವರು ರಾಜೇಂದ್ರ ಮತ್ತೆ ಅವರ ಅಕ್ಕ ರಾಜೇಶ್ವರಿ ಅವ್ರ ಮೇಲೆ ನೇರ ಆರೋಪವನ್ನ ಮಾಡಿದ್ದಾರೆ. ಅಂದ್ರೆ ಇದರಲ್ಲಿ ಆಸ್ತಿಯಲ್ಲಿ ನಮ್ದು ಪಾಲು ವಿಭಾಗ ಆಗಿದೆ, ಆದ್ರೂ ಸಹ ನಮ್ಗೆ ಬಳಕೆ ಮಾಡಕ್ಕೆ ಅವ್ರ ಆರೋಪ ಆಗಿದೆ. ಆದ್ರೆ ರಾಜೇಂದ್ರ ಅವರು ಈ ಬಗ್ಗೆ ಪ್ರಶ್ನೆಯನ್ನ ಕೊಟ್ಟಿದ್ದಾರೆ. ಅವರು ಕಳೆದ 1.5 ವರ್ಷಗಳಿಂದ ನಮ್ಮ ಮನೆಯಲ್ಲಿಲ್ಲ, ಬೇರೆ ಕಡೆ ಇದ್ದಾರೆ. ಆದ್ರೆ ಪಾಲು ವಿಭಾಗ ಆಗೋಗಿದೆ, ಅವ್ರ ಆಸ್ತಿಯನ್ನು ಅವ್ರಿಗೆ ಪಾಲ್ಭಾಗ ಮಾಡಿಕೊಟ್ಟಿದ್ದಾರೆ. ಆದ್ರೆ ಯಾವ ಕಾರಣಕ್ಕೆ ಮಾಡ್ತೀಯಾರೋ ಇನ್ನು ತೇಜವಧೆ ಮಾಡೋ ಕಾರಣದಿಂದ ಇವ್ರು ಪ್ರತಿಭಟನೆ ಮಾಡ್ತೀರ ಅಂದ್ಬಿಟ್ಟು ಅವ್ರ ಪ್ರಶ್ನೆಯನ್ನ ಕೊಟ್ಟಿದ್ದಾರೆ. ಧನ್ಯವಾದ ವರದರಾಜ್ ನಿಮ್ಮೆಲ್ಲ ಮಾಹಿತಿಗೆ.